ಜ್ವರದ ಭೀತಿ ರಾಜ್ಯ ರಾಜಧಾನಿಗೂ ಕಾಲಿರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹಕ್ಕಿ ಜ್ವರದ ಪ್ರಕರಣ ಕಾಣಿಸಿಕೊಳ್ಳದಿದ್ರೂ ಚಿಕನ್ ಖರೀದಿ ಮಾಡುವ ಗ್ರಾಹಕರ ಸಂಖ್ಯೆ ಫುಲ್ ಕಡಿಮೆಯಾಗಿಬಿಟ್ಟಿದೆ. ಕೋಳಿ ಮಾಂಸ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಸಿಟಿ ಜನ ಮಟ್ಟದತ್ತ ಮುಖ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಹಕ್ಕಿ ಜ್ವರದ ಆತಂಕ. ಚಿಕನ್ ಖರೀದಿಗೆ ಜನರು ಹಿಂದೇಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸಿಟಿ ಮಂದಿ ಚಿಕನ್ ಬಿಟ್ಟು ಮಟನ್ನತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದಾರೆ. ನಗರದ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಸೇಲ್ ಶೇಕಡ 20ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಮಟನ್ ಬೆಲೆ ಕೊಂಚ ಏರಿಕೆ ಕಂಡ್ರೆ ಚಿಕನ್ ಬೆಲೆ ಇಳಿಕೆಯಾಗಿದೆಯಂತೆ. ಚಿಕನ್ ನಮ್ಮನೆಲ್ಲ ಮಟನ್ ಇದೆ. ಆ ಮಟನ್ ನಲ್ಲಿ ಈಗ ಪ್ರತಿ ವಾರ ಏನಾಗ್ತಿತ್ತು, ಮೊನ್ನೆ ಬಿಸ್ನೆಸ್ ಭಾನುವಾರ ಒಂದು 20% ಹೆಚ್ಚಾಗಿದೆ. ಲಾಸ್ಟ್ ಟೈಮ್ ಇದಿತ್ತಲ್ಲ ಶಿವರಾತ್ರಿ ಹಬ್ಬ, ಅದು ಇದು ಅವಾಗೇನು ಗೊತ್ತಾಗಲಿಲ್ಲ. ಈ ಮೊನ್ನೆ ಭಾನುವಾರ ಆದ್ಮೇಲೆ ಸ್ವಲ್ಪ ಒಂದು 20% ರೈಸ್ ಆಗಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ ಪ್ರಕರಣಗಳು ಜಾಸ್ತಿ ಚಿಕನ್ ಜಾಸ್ತಿ ಆಗ್ತಾ ಮಟನ್ದು ಆಗ್ಬೋದು. ಮಟನ್ ಬರ್ತಾರೆ, ಎಲ್ಲ ಮಟನ್ ಬರ್ತಾರೆ, ಚಿಕನ್ ಹೋಗೋದಿಲ್ಲ. ಒಂದೆರಡು ದಿನ ಅದು ಸ್ವಲ್ಪ ಕಡಿಮೆ ಆಗುವವರೆಗೂ ಈಗ ಒಂದು 20% ಮಟನ್ ವ್ಯಾಪಾರ ಜಾಸ್ತಿ ಆಗಿದೆ. ರಾಜ್ಯದ ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈಗಾಗಲೇ ಸಾವಿರಾರು ಸೋಂಕು ಪೀಡಿತ ಕೋಳಿಗಳನ್ನ ನಾಶಪಡಿಸಲಾಗಿದೆ. ಹಲವು ಜಾಗೃತಿ ಕ್ರಮಗಳನ್ನ ಕೈಗೊಂಡ್ರೂ ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಕಡಿಮೆಯಾಗಿಲ್ಲ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕಿ ಜ್ವರದ ಭೀತಿ ರಾಜ್ಯ ರಾಜಧಾನಿಗೂ ಕಾಲಿರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹಕ್ಕಿ ಜ್ವರದ ಪ್ರಕರಣ ಕಾಣಿಸಿಕೊಳ್ಳದಿದ್ರೂ ಚಿಕನ್ ಖರೀದಿ ಮಾಡುವ ಗ್ರಾಹಕರ ಸಂಖ್ಯೆ ಫುಲ್ ಕಡಿಮೆಯಾಗಿಬಿಟ್ಟಿದೆ. ಕೋಳಿ ಮಾಂಸ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಸಿಟಿ ಜನ ಮಟ್ಟದತ್ತ ಮುಖ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಹಕ್ಕಿ ಜ್ವರದ ಆತಂಕ. ಚಿಕನ್ ಖರೀದಿಗೆ ಜನರು ಹಿಂದೇಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸಿಟಿ ಮಂದಿ ಚಿಕನ್ ಬಿಟ್ಟು ಮಟನ್ನತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದಾರೆ. ನಗರದ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಸೇಲ್ ಶೇಕಡ 20ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಮಟನ್ ಬೆಲೆ ಕೊಂಚ ಏರಿಕೆ ಕಂಡ್ರೆ ಚಿಕನ್ ಬೆಲೆ ಇಳಿಕೆಯಾಗಿದೆಯಂತೆ. ಚಿಕನ್ ನಮ್ಮನೆಲ್ಲ ಮಟನ್ ಇದೆ. ಆ ಮಟನ್ ನಲ್ಲಿ ಈಗ ಪ್ರತಿ ವಾರ ಏನಾಗ್ತಿತ್ತು, ಮೊನ್ನೆ ಬಿಸ್ನೆಸ್ ಭಾನುವಾರ ಒಂದು 20% ಹೆಚ್ಚಾಗಿದೆ. ಲಾಸ್ಟ್ ಟೈಮ್ ಇದಿತ್ತಲ್ಲ ಶಿವರಾತ್ರಿ ಹಬ್ಬ, ಅದು ಇದು ಅವಾಗೇನು ಗೊತ್ತಾಗಲಿಲ್ಲ. ಈ ಮೊನ್ನೆ ಭಾನುವಾರ ಆದ್ಮೇಲೆ ಸ್ವಲ್ಪ ಒಂದು 20% ರೈಸ್ ಆಗಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ ಪ್ರಕರಣಗಳು ಜಾಸ್ತಿ ಚಿಕನ್ ಜಾಸ್ತಿ ಆಗ್ತಾ ಮಟನ್ದು ಆಗ್ಬೋದು. ಮಟನ್ ಬರ್ತಾರೆ, ಎಲ್ಲ ಮಟನ್ ಬರ್ತಾರೆ, ಚಿಕನ್ ಹೋಗೋದಿಲ್ಲ. ಒಂದೆರಡು ದಿನ ಅದು ಸ್ವಲ್ಪ ಕಡಿಮೆ ಆಗುವವರೆಗೂ ಈಗ ಒಂದು 20% ಮಟನ್ ವ್ಯಾಪಾರ ಜಾಸ್ತಿ ಆಗಿದೆ. ರಾಜ್ಯದ ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈಗಾಗಲೇ ಸಾವಿರಾರು ಸೋಂಕು ಪೀಡಿತ ಕೋಳಿಗಳನ್ನ ನಾಶಪಡಿಸಲಾಗಿದೆ. ಹಲವು ಜಾಗೃತಿ ಕ್ರಮಗಳನ್ನ ಕೈಗೊಂಡ್ರೂ ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಕಡಿಮೆಯಾಗಿಲ್ಲ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕಿ ಜ್ವರದ ಭೀತಿ ರಾಜ್ಯ ರಾಜಧಾನಿಗೂ ಕಾಲಿರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹಕ್ಕಿ ಜ್ವರದ ಪ್ರಕರಣ ಕಾಣಿಸಿಕೊಳ್ಳದಿದ್ರೂ ಚಿಕನ್ ಖರೀದಿ ಮಾಡುವ ಗ್ರಾಹಕರ ಸಂಖ್ಯೆ ಫುಲ್ ಕಡಿಮೆಯಾಗಿಬಿಟ್ಟಿದೆ. ಕೋಳಿ ಮಾಂಸ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಸಿಟಿ ಜನ ಮಟ್ಟದತ್ತ ಮುಖ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಹಕ್ಕಿ ಜ್ವರದ ಆತಂಕ. ಚಿಕನ್ ಖರೀದಿಗೆ ಜನರು ಹಿಂದೇಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸಿಟಿ ಮಂದಿ ಚಿಕನ್ ಬಿಟ್ಟು ಮಟನ್ನತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದಾರೆ. ನಗರದ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಸೇಲ್ ಶೇಕಡ 20ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಮಟನ್ ಬೆಲೆ ಕೊಂಚ ಏರಿಕೆ ಕಂಡ್ರೆ ಚಿಕನ್ ಬೆಲೆ ಇಳಿಕೆಯಾಗಿದೆಯಂತೆ. ಚಿಕನ್ ನಮ್ಮನೆಲ್ಲ ಮಟನ್ ಇದೆ. ಆ ಮಟನ್ ನಲ್ಲಿ ಈಗ ಪ್ರತಿ ವಾರ ಏನಾಗ್ತಿತ್ತು, ಮೊನ್ನೆ ಬಿಸ್ನೆಸ್ ಭಾನುವಾರ ಒಂದು 20% ಹೆಚ್ಚಾಗಿದೆ. ಲಾಸ್ಟ್ ಟೈಮ್ ಇದಿತ್ತಲ್ಲ ಶಿವರಾತ್ರಿ ಹಬ್ಬ, ಅದು ಇದು ಅವಾಗೇನು ಗೊತ್ತಾಗಲಿಲ್ಲ. ಈ ಮೊನ್ನೆ ಭಾನುವಾರ ಆದ್ಮೇಲೆ ಸ್ವಲ್ಪ ಒಂದು 20% ರೈಸ್ ಆಗಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ ಪ್ರಕರಣಗಳು ಜಾಸ್ತಿ ಚಿಕನ್ ಜಾಸ್ತಿ ಆಗ್ತಾ ಮಟನ್ದು ಆಗ್ಬೋದು. ಮಟನ್ ಬರ್ತಾರೆ, ಎಲ್ಲ ಮಟನ್ ಬರ್ತಾರೆ, ಚಿಕನ್ ಹೋಗೋದಿಲ್ಲ. ಒಂದೆರಡು ದಿನ ಅದು ಸ್ವಲ್ಪ ಕಡಿಮೆ ಆಗುವವರೆಗೂ ಈಗ ಒಂದು 20% ಮಟನ್ ವ್ಯಾಪಾರ ಜಾಸ್ತಿ ಆಗಿದೆ. ರಾಜ್ಯದ ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈಗಾಗಲೇ ಸಾವಿರಾರು ಸೋಂಕು ಪೀಡಿತ ಕೋಳಿಗಳನ್ನ ನಾಶಪಡಿಸಲಾಗಿದೆ. ಹಲವು ಜಾಗೃತಿ ಕ್ರಮಗಳನ್ನ ಕೈಗೊಂಡ್ರೂ ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಕಡಿಮೆಯಾಗಿಲ್ಲ.
ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕಿ ಜ್ವರದ ಭೀತಿ ರಾಜ್ಯ ರಾಜಧಾನಿಗೂ ಕಾಲಿರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹಕ್ಕಿ ಜ್ವರದ ಪ್ರಕರಣ ಕಾಣಿಸಿಕೊಳ್ಳದಿದ್ರೂ ಚಿಕನ್ ಖರೀದಿ ಮಾಡುವ ಗ್ರಾಹಕರ ಸಂಖ್ಯೆ ಫುಲ್ ಕಡಿಮೆಯಾಗಿಬಿಟ್ಟಿದೆ. ಕೋಳಿ ಮಾಂಸ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಸಿಟಿ ಜನ ಮಟ್ಟದತ್ತ ಮುಖ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಹಕ್ಕಿ ಜ್ವರದ ಆತಂಕ. ಚಿಕನ್ ಖರೀದಿಗೆ ಜನರು ಹಿಂದೇಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸಿಟಿ ಮಂದಿ ಚಿಕನ್ ಬಿಟ್ಟು ಮಟನ್ನತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದಾರೆ. ನಗರದ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಸೇಲ್ ಶೇಕಡ 20ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಮಟನ್ ಬೆಲೆ ಕೊಂಚ ಏರಿಕೆ ಕಂಡ್ರೆ ಚಿಕನ್ ಬೆಲೆ ಇಳಿಕೆಯಾಗಿದೆಯಂತೆ. ಚಿಕನ್ ನಮ್ಮಲ್ಲೆಲ್ಲ ಮಟನ್ ಇದೆ. ಆ ಮಟನ್ ನಲ್ಲಿ ಈಗ ಪ್ರತಿ ವಾರ ಏನಾಗ್ತಿತ್ತು, ಮೊನ್ನೆ ಬಿಸ್ನೆಸ್ ಭಾನುವಾರ ಒಂದು 20% ಹೆಚ್ಚಾಗಿದೆ. ಲಾಸ್ಟ್ ಟೈಮ್ ಇತ್ತಲ್ಲ ಶಿವರಾತ್ರಿ ಹಬ್ಬ ಅದು ಇದು, ಅವಾಗೇನು ಗೊತ್ತಾಗಲಿಲ್ಲ. ಈಗ ಮೊನ್ನೆ ಭಾನುವಾರ ಆದ್ಮೇಲೆ ಸ್ವಲ್ಪ ಒಂದು 20% ರೈಸ್ ಆಗಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣಗಳು ಜಾಸ್ತಿ ಚಿಕನ್ ಜಾಸ್ತಿ ಆಗ್ತಾ ಮಟನ್ದು ಆಗ್ಬೋದು. ಮಟನ್ ಬರ್ತಾರೆ, ಎಲ್ಲ ಮಟನ್ ಬರ್ತಾರೆ, ಚಿಕನ್ ಹೋಗೋದಿಲ್ಲ. ಒಂದೆರಡು ದಿನ ಅದು ಸ್ವಲ್ಪ ಕಡಿಮೆ ಆಗುವವರೆಗೂ ಈಗ ಒಂದು 20% ಮಟನ್ ವ್ಯಾಪಾರ ಜಾಸ್ತಿ ಆಗಿದೆ. ರಾಜ್ಯದ ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈಗಾಗಲೇ ಸಾವಿರಾರು ಸೋಂಕು ಪೀಡಿತ ಕೋಳಿಗಳನ್ನ ನಾಶಪಡಿಸಲಾಗಿದೆ. ಹಲವು ಜಾಗೃತಿ ಕ್ರಮಗಳನ್ನ ಕೈಗೊಂಡ್ರೂ ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಕಡಿಮೆಯಾಗಿಲ್ಲ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕಿ ಜ್ವರದ ಭೀತಿ ರಾಜ್ಯ ರಾಜಧಾನಿಗೂ ಕಾಲಿರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹಕ್ಕಿ ಜ್ವರದ ಪ್ರಕರಣ ಕಾಣಿಸಿಕೊಳ್ಳದಿದ್ರೂ ಚಿಕನ್ ಖರೀದಿ ಮಾಡುವ ಗ್ರಾಹಕರ ಸಂಖ್ಯೆ ಫುಲ್ ಕಡಿಮೆಯಾಗಿಬಿಟ್ಟಿದೆ. ಕೋಳಿ ಮಾಂಸ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಸಿಟಿ ಜನ ಮಟ್ಟದತ್ತ ಮುಖ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಟಿ ಮಂದಿಗೆ ಹಕ್ಕಿ ಜ್ವರದ ಆತಂಕ. ಚಿಕನ್ ಖರೀದಿಗೆ ಜನರು ಹಿಂದೇಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸಿಟಿ ಮಂದಿ ಚಿಕನ್ ಬಿಟ್ಟು ಮಟನ್ನತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದಾರೆ. ನಗರದ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಸೇಲ್ ಶೇಕಡ 20ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಮಟನ್ ಬೆಲೆ ಕೊಂಚ ಏರಿಕೆ ಕಂಡ್ರೆ ಚಿಕನ್ ಬೆಲೆ ಇಳಿಕೆಯಾಗಿದೆಯಂತೆ. ಚಿಕನ್ ನಮ್ಮಲ್ಲೆಲ್ಲ ಮಟನ್ ಇದೆ. ಆ ಮಟನ್ ನಲ್ಲಿ ಈಗ ಪ್ರತಿ ವಾರ ಏನಾಗ್ತಿತ್ತು, ಮೊನ್ನೆ ಬಿಸ್ನೆಸ್ ಭಾನುವಾರ ಒಂದು 20% ಹೆಚ್ಚಾಗಿದೆ. ಲಾಸ್ಟ್ ಟೈಮ್ ಇತ್ತಲ್ಲ ಶಿವರಾತ್ರಿ ಹಬ್ಬ ಅದು ಇದು, ಅವಾಗೇನು ಗೊತ್ತಾಗಲಿಲ್ಲ. ಈಗ ಮೊನ್ನೆ ಭಾನುವಾರ ಆದ್ಮೇಲೆ ಸ್ವಲ್ಪ ಒಂದು 20% ರೈಸ್ ಆಗಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣಗಳು ಜಾಸ್ತಿ ಚಿಕನ್ ಜಾಸ್ತಿ ಆಗ್ತಾ ಮಟನ್ದು ಆಗ್ಬೋದು. ಮಟನ್ ಬರ್ತಾರೆ, ಎಲ್ಲ ಮಟನ್ ಬರ್ತಾರೆ, ಚಿಕನ್ ಹೋಗೋದಿಲ್ಲ. ಒಂದೆರಡು ದಿನ ಅದು ಸ್ವಲ್ಪ ಕಡಿಮೆ ಆಗುವವರೆಗೂ ಈಗ ಒಂದು 20% ಮಟನ್ ವ್ಯಾಪಾರ ಜಾಸ್ತಿ ಆಗಿದೆ. ರಾಜ್ಯದ ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಈಗಾಗಲೇ ಸಾವಿರಾರು ಸೋಂಕು ಪೀಡಿತ ಕೋಳಿಗಳನ್ನ ನಾಶಪಡಿಸಲಾಗಿದೆ. ಹಲವು ಜಾಗೃತಿ ಕ್ರಮಗಳನ್ನ ಕೈಗೊಂಡ್ರೂ ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಕಡಿಮೆಯಾಗಿಲ್ಲ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.